ಹೆಣ್ಣಿನ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ತರುವ ರೇಷ್ಮೆ ಸೀರೆಗಳ ಬೇಡಿಕೆ ಈಗ ಮಾರುಕಟ್ಟೆಯಲ್ಲಿ ಮಿತಿ ಮೀರುತ್ತಿವೆ. ಅದರಂತೆ ಹಲವಾರು ವಿನ್ಯಾಸಗಳಲ್ಲಿ ತಯಾರಾದ ರೇಷ್ಮೆ ವಸ್ತುಗಳು ಹೆಚ್ಚಾಗಿ ಮಾರ್ಪಾಟು ಆಗುತ್ತಿರುವುದರಿಂದ ರೇಷ್ಮೆ ಉತ್ಪನ್ನಗಳು ಹೆಚ್ಚಾಗಿದ್ದು ನಮ್ಮ ಭಾರತ ದೇಶದ ಪ್ರಮುಖ ಬೆಳೆಯಾಗಿ ರೇಷ್ಮೆ ಹೊರಹೊಮ್ಮುತ್ತಿದೆ. ಆದ್ದರಿಂದ ಸರ್ಕಾರದ ಪ್ರೋತ್ಸಾಹ ಕೂಡ ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಾಗಿ ಒದಗಿ ಬರುತ್ತಿರುವುದು ಸಂತಸದ ವಿಚಾರ. ಇಷ್ಟೆಲ್ಲ ಬೇಡಿಕೆ ಇರುವ ರೇಷ್ಮೆಯನ್ನು ಬೆಳೆದು ಮಾರ್ಕೆಟ್ ಮಾಡಿ ಲಾಭ ತೆಗೆದುಕೊಳ್ಳುವುದು ನಮ್ಮ ರೈತರಿಗೆ ಸವಾಲಾಗಿದೆ. ಹೀಗಿರುವಾಗ ರೇಷ್ಮೆ ಬಟ್ಟೆ ವಸ್ತುಗಳು ಕ್ವಾಲಿಟಿಯಾಗಿರಬೇಕೆಂದ್ರೆ ಮೊದಲು ರೇಷ್ಮೆ ಗೂಡು ಕ್ವಾಲಿಟಿಯಾಗಿ ಬರಬೇಕು. ಆದರೆ ರೇಷ್ಮೆ ಹುಳುಗಳು ಸರಿಯಾಗಿ ಗೂಡು ಕಟ್ಟದೆ ಕಡಿಮೆ ಗುಣಮಟ್ಟದ ರೇಷ್ಮೆ ಒದಗಿ ಬರುವುದರಿಂದ ರೈತರಿಗೆ ಮಾರುಕಟ್ಟೆಯ ಲಾಭ ಅಷ್ಟಾಗಿ ಸಿಗದೆ ಇರುವುದು ವಿಪರ್ಯಾಸ. ಹಾಗಾಗಿ ರೈತರು ಮಾಡಬೇಕಾದ ಮುಖ್ಯ ಕೆಲಸ ರೇಷ್ಮೆ ಹುಳುಗಳಿಗೆ ಗುಣಮಟ್ಟದ ರೇಷ್ಮೆ ಸೊಪ್ಪನ್ನ ಹಾಕುವುದು. ಗುಣಮಟ್ಟದ ರೇಷ್ಮೆ ಪಡೆಯುವುದು ಹೇಗೆ ಎನ್ನುವುದಾದ್ರೆ, ನೀವು ಬೆಳೆದ ಹಿಪ್ಪು ನೇರಳೆ ಬೆಳೆಗೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಗೊಬ್ಬರಗಳ ಬಳಕೆ ಮಾಡಬೇಕಾಗುತ್ತದೆ. ಇದರಿಂದ ಹಿಪ್ಪು ನೇರಳೆ ಸೊಪ್ಪು ಗುಣಮಟ್ಟವಾಗಿ ಬೆಳೆದು ಅದು ರೇಷ್ಮೆ ಹುಳುಗಳಿಗೆ ಆಹಾರವಾಗುತ್ತದೆ. ವಿಷಮುಕ್ತ ಸೊಪ್ಪು ತಿನ್ನುವುದರಿಂದ ಹುಳುಗಳು ಚೆನ್ನಾಗಿ ಗೂಡು ಕಟ್ಟುವುದರ ಜೊತೆಗೆ ಕ್ವಾಲಿಟಿಯಾದ ರೇಷ್ಮೆಯನ್ನ ಪಡೆದು ಮಾರ್ಕೆಟ್ನಲ್ಲಿ ಒಳ್ಳೆಯ ರೇಟು ಪಡೆಯಬಹುದು. ಸರ್, ನಮಗಂದ್ರೆ ಈಗ ಡಾಕ್ಟರ್ ಸೈಲ್ ಕೊಟ್ಮೇಲೆ ಒಳ್ಳೆ ರಿಸಲ್ಟ್ ಬಂದ್ರಿಗೆ. ಈಗಂದ್ರೆ ಇದು ತಪ್ಲನ್ ಚಲೋ ಕ್ವಾಲಿಟಿ ಬಂದ್ರಿ, ಹುಳನು ಕ್ವಾಲಿಟಿ ಅದ್ರಿ. ಈಗ 3ನೇ ದಿನಕ್ಕೆ ಹೋಗಿದ್ರಿ ಜ್ವರಕ್ಕೆ ಸರ್. ಈ ತಪ್ಲದಿಂದ ನಮ್ಗಂದ್ರೆ ಒಳ್ಳೇದು ಅನಿಸ್ಯದ ನೋಡ್ರಿ. ಅದ್ರ ಸಲುವಾಗಿ ನಾವು ಡಾಕ್ಟರ್ ಸೈಲ್ ಬಳಸಂತ ನಾವು ಮುಂದಿನರಿಗೆ ಹೇಳಕತ್ತೀರಿ ಸರ್. ನೀವು ಬೇರೆ ರೈತರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಅಂದ್ರೆ ನಾವು ಇದು ಹೇಳ್ತೀವಿ ನೋಡ್ರಿ ಸರ್, ಮುಂದೆ ಈ ಭೂಮಿ ಫಲವತ್ತಗೊಳಿಸ್ಬೇಕಾದ್ರೆ ಇದು ಬಳಸಲೇಬೇಕ್ರಿ ಸರ್. ನಾವು ರೇಷ್ಮೆ ಬೆಳೆಗೆ ಡಾಕ್ಟರ್ ಸೆಲ್ ಬಳಸಬಹುದಾ? ಬೆಳೆಸಬಹುದ್ರಿ ಸರ್. ಬಳಸಿದ್ರೆ ಚೆನ್ನಾಗಿ ಬರ್ತಾರೆ, ಚೆನ್ನಾಗಿ ಬರ್ತಾರೆ ಸರ್. ಈ ನೋಡ್ರಿ ಸರ್, ನಮಗಂದ್ರ ಎಲೆಯಲ್ಲಿ ಬದಲಾವಣೆ ಅಂದ್ರ ಥಿಕ್ನೆಸ್ ಇದು ಬಂದ್ರಿ, ಬಾರಿ ಕ್ವಾಲಿಟಿ ಬಂದ್ರಿ ತಪ್ಲ. ಅಂದ್ರೆ ಎರೆಹುಳ ಇದಾಗ್ಯದ್ರಿ ಸರ್ ನಮ್ಗ. ಮತ್ತೆ ಭೂಮಿನೂ ಮೃದುವಾಗ್ಯದ್ರಿ ಸರ್. ಅದಕ್ಕಾಗಿ ನಾವು ಡಾಕ್ಟರ್ ಸೈಲ್ ಅಂತ ಬಳಸ್ಬೇಕಂತ ನಾವು ರೈತರಿಗೆ ಹೇಳ್ತೀವ್ರಿ ಸರ್. ನಾವು ಡಾಕ್ಟರ್ ಸೈಲನ್ನು ಬಳಸ್ರಿ, ದೇಶವನ್ನು ಉಳಿಸಿರಿ, ಅದೇ ಹೇಳೋದು ನಾ ರೈತರಿಗೆ ಬೇಡಿಕೆ ಅದಂದ್ರೆ ಅದೊಂದೇ ನೋಡ್ರಿ ಸರ್. ನನ್ನ ಹೆಸರು ಗುರುನಾಥ್ ಅಂತ, ತಾಲೂಕು ಶಾಪುರ್, ಜಿಲ್ಲಾ ಯಾದಗಿರಿ. ನಾವು ರೇಷ್ಮೆ ಇರೋದು ಆಫೀಸ್ ಬಿಗುಡಿ ರೀ. ನಾವು ಏನಿಲ್ಲ ಒಂದು ಮೊದಲಿಂದ ರೈತರು 40-50 ರೈತರು ಇದ್ರು ರೀ ನಮ್ಮ ಚಂದಾಪುರ ಭಾಗದಾಗ ರೀ, ತಾಂಡದಾಗ. ನಾನು ಹಿಂಗೆ ತಿರ್ಗಾಡು ಹೋದ ಸೊಪ್ಪು ಹೆಂಗೆ ಬಂದಂತ ದರ್ಶನಾಪುರದಾಗ ಕುಳ ನೋಡಕ್ಕೆ ಹೋಗಿದ್ದೆ ರೀ. ದರ್ಶನಾಪುರದವ್ರು ಏನಾಯ್ತಂದು ಡಾಕ್ಟರ್ ಸೈಲ್ ಬಿಟ್ಟು ಅಂತಂದು 2018ದಾಗ ರೀ. ಚಲೋ ನೋಡಿ ತಪ್ಪಲ ಭಾರಿ ಕ್ವಾಲಿಟಿ ಬಂತು. ನಾನೊಂದು 25 ಲೀಟ್ರ್ ಕ್ಯಾನ್ ತೊಗೊಂಡ್ಬಿಟ್ಟೆ. ತೊಗೊಂಡ್ರೆ ಹಾಕ್ರಿ ಒಳ್ಳೆ ರಿಸಲ್ಟ್ ಬರ್ತಾವ್ರು ಅಂದರು. ಹಾಕಿದ್ವಿ ರೀ. ಒಂದು 300 ಮೊಟ್ಟೆ ಇಳಿಸಿದ್ವಿ. ನನ್ನೊಂದು 300 ಮೊಟ್ಟೆ, ನಮ್ಮ ಅಣ್ಣವ್ರದ್ದು 400 ಮೊಟ್ಟೆ ಐತ್ರಿ. ಇಬ್ಬರು ತಂದು ಬಿಟ್ಟಿದ್ದೀವಿ ರೀ. ಇಬ್ಬರದು 100 ಬಂದಂದು. 300 ಮೊಟ್ಟೆಗೆ 3 ಕ್ವಿಂಟಲ್ 18 kg ಆಯ್ತು ರೀ. ನಮ್ಮ ಅಣ್ಣವ್ರದ್ದು 4 ಕ್ವಿಂಟಲ್ 20 kg ಆಯ್ತು ಡಾಕ್ಟರ್ ಸೈಲ್ ಬಿಟ್ಟು. ಒಳ್ಳೆ ರಿಸಲ್ಟ್ ಬಂತು ರೀ. ಅದು ಬೆಳೆಸ್ಕೊಂಡು ಬಂದೆ ಒಂದು 2 ಸಲ ರೀ. ಆಮೇಲೆ ಬ್ಯಾಸಿಗೆ ಬಂತದ್ದು ಬಿಟ್ಟಿವ್ರಿ. ಅದಕ್ಕೆ ಬಿಟ್ಟ ಮೇಲೆ ಏನಾಯ್ತು ರೀ, ಹಿಂಗೆ ಒಬ್ಬರು ರೈತರು ಹಿಂಗೆ ಹೇಳಕತ್ತಿದ್ರಿ. ಆಮೇಲೆ ರಿಸಲ್ಟ್ ಬರಲ್ರಿ, ಅದು ರಾಸಾಯನಿಕ ಗೊಬ್ಬರ ತಂದು ಹಾಕ್ರಿ ಅಂದ್ರೆ ಮತ್ತು ಅಮೋನಿಯಾ ಸಿಂಗಲ್ ಸೂಪರ್ ಫಾಸ್ಟ್ ಪೊಟ್ಯಾಷ್ ತಂದು ಹಾಕಿದ್ರಿ. ಹಾಕಿದ್ಮೇಲೆ ಅವ್ರು ನಮ್ಮ ಕಂಪನಿಯವ್ರು ಫೋನ್ ಹಚ್ಚಿದ್ರು, ಮೇಡಮ್ ಬೆಂಗಳೂರಿಂದ. ಯಾಕ್ರಿ ಒಂದ್ಸಲ ಹಾಕಿಬಿಟ್ರು ಅಂತಾರೆ. ಇಲ್ರಿ ಇದು ಗೊಬ್ಬರ ಹಾಕಿದ್ವಿ ಅಂತ. ಇದು ಹಾಕ್ರಿ ಚಲೋ ರಿಸಲ್ಟ್ ಬರ್ತಂತ ಅಂದ್ರೆ ಅವ್ರು ರೇಟ್. ನಾವು ಮಾರ್ಕೆಟ್ ಹೋದಾಗ ಡಾಕ್ಟರ್ ಸೈಲ್ ಬಿಟ್ಟಾಗ್ರಿ ರೇಟ್ ಅವಾಗ ಆನ್ಲೈನ್ ಇದ್ದಿದ್ವಿ ರೀ. ಅವಾಗ ಹರ ರೇಟ್ ಇತ್ತು. ಏನಿಲ್ಲ ನಮ್ಗೆ ನಾವು ಇಬ್ಬರು ಏನಾರ 518, 520 ರೇಟ್ ಹೋಯ್ತು. ಮಿಕ್ಕಿದೆಲ್ಲ 400, 450 ರೂಪಾಯಿ ರೇಟ್ ಹೋಯ್ತು. ಅವ್ರಿಗಿಂತ ನಮಗೇನಿಲ್ಲ 50-60 ರೂಪಾಯಿ ಡಿಸ್ಕೌಂಟ್ ಆಯ್ತು, ರೇಟ್ ಕಮ್ಮಿ. ನಮ್ದು ಹೆಚ್ಚಿಗೆ ಹೋಯ್ತು, ಅವ್ರು ಸ್ವಲ್ಪ ಕಮ್ಮಿ ಹೋಯ್ತು ರೀ. ಇದು ಹಾಕತ್ತಾನೆ ಏನಾಯ್ತು ರೀ, ಸೊಪ್ಪು ಚಲೋ ಗುಣಮಟ್ಟ ಬರ್ತವೆ ರೀ. ಇನ್ನೂ ಸೊಪ್ಪು ತಳ ಹಳದಿ ಬರಲ್ರಿ, ಒಳ್ಳೆ ಸೊಪ್ಪು ಬರ್ತದೆ. ಈ ಡ್ರಿಪ್ ಯಂತ್ರ ಹಾಕೋದು ಒಳ್ಳೇದು ರೈತರಿಗೆ. ರೈತರು ಏನು ಮಾಡ್ಬೇಕು, ಪಟ್ನ ಗೊಬ್ಬರ ತಂದು ರಾಸಾಯನಿಕ ಗೊಬ್ಬರ ಬೆಳೆಸೋದು, ಇದು ಒಂದೇ ಮಾಡ್ಲಕತ್ತಾರ ರೀ. ನಾನು ಇಷ್ಟ ಹೇಳ್ಬೇಕಂದ್ರೆ ಡಾಕ್ಟರ್ ಸೈಲ್ ಅದನ್ನು ಭರೋಸಾ ಅದ್ರಿ. ಇದು ಒಳ್ಳೆ ರೇಟ್ ಸಿಗ್ತದೆ, ಒಳ್ಳೆ ಇದಾಗ್ತದೆ. ಒಳ್ಳೆ ಡಾಕ್ಟರ್ ಸೈಲ್ ರಿಸಲ್ಟ್ ಚಲೋ ಬರ್ತಾರೆ. ಒಳ್ಳೆ ರೇಟ್ ಬರ್ತದೆ, ಒಳ್ಳೆ ದುಡ್ಡು 2 ರೂಪಾಯಿ ದುಡ್ಡು ಸಂಪಾದ್ರಿ. ಗಾರ್ಡನ್ ಮೇಂಟೈನ್ಸ್ ಮಾಡ್ರಿ, ಒಳ್ಳೇದಾಗ್ತದೆ. ಖರ್ಚು ಕಮ್ಮಿ ಆಗ್ತದೆ. ಇದಕ್ಕೆ ಭಾಳ ಖರ್ಚು ರೀ. ನಾನು 3 ಎಕರೆದಾಗ ರೀ 10,000 ಗೊಬ್ಬರ ಬಿಡ್ತೀನಿ ರೀ.
ಇದಕ್ಕೆ ಎಷ್ಟಾಗ್ತದೆ ಗೊತ್ತೇನ್ರಿ 3 ಎಕರೆಗ 15 ಲೀಟ್ರ್ ಬಿಟ್ಟಂದ್ರೆ 6,300 ರೂಪಾಯಿದಾಗ ಆಗ್ತದೆ ರೀ. ಎಷ್ಟು ಉಳಿತದ್ರಿ ನಮಗೆ? 3,700 ರೂಪಾಯಿ ಉಳಿತದೆ ನಮಗೆ ರೀ ಟ್ಯಾಕ್ಟರ್ ಬಿಟ್ಟಾಗ ಒಳ್ಳೆ ರಿಸಲ್ಟ್ ಬರ್ತದೆ. ಇನ್ನು ಒಂದು ಗಾಡಿ ಬಾಡಿಗೆ 500 ರೂಪಾಯಿ ಕೊಡ್ಬೇಕು, ಇದ್ರ ಮೇಲೆ ಹೊಡ್ಕೊಂಡು ಹೋಗ್ಬೇಕು ಗೊಬ್ಬರ ರೀ. ಡಾಕ್ಟರ್ ಸೆಲ್ ಕ್ಯಾನ್ ಹಿಡ್ಕೊಂಡು ಡ್ರಮ್ ಹಾಕಿಸಿ 250 ಲೀಟ್ರ್ ಡ್ರಮ್ ಇರ್ತದೆ. ಅದ್ರಾಗ ಡ್ರಿಪ್ ಅಂತ ಬಿಟ್ರೆ ಒಳ್ಳೆ ರಿಸಲ್ಟ್ ಬರ್ಲಕ್ಕತ್ತವ್ರಿ. ನಾವು ಮೊದಲು ಹಿಂಗೆ ರೈತರ ಮಾತು ಕೇಳಿಸಿ ನಾನು ಅದಕ್ಕೆ ಈಗ ಒಂದು ನಮ್ಮ ದರ್ಶನವ್ರು ಬಿಟ್ಟಾರೆ, ನಾನು ನೋಡ್ಕೊಂಡ್ಬಂದ ತೋಟ ರೀ, ಚಲೋ ಬಂದವ್ರು. ಅವ್ರಿಗೆ 3 ಹೋಗೇ ಹುಳ ಅವ್ರದ್ದು. ನಾನು ನೋಡ್ಕೊಂಡ್ಬಂದೆ, ಒಳ್ಳೆ ಕ್ವಾಲಿಟಿ ಒಳ್ಳೆ ಸೊಪ್ಪು ಬಂದವ್ರು ನೋಡ್ರಿ. ಇದೇ ಮುಂದಿನ ವರ್ಷ ನಾನು ಜೂನಿಗೆ ಬಿಡ್ಬೋದು ತೀರ್ಮಾನ ತೊಗೊಂಡೆ ನೋಡ್ರಿ. ಓಕೆ. ಯಾರು ರೈತರು ಬಿಡ್ಲಕ್ಕೆ ಏನು ಬಿಡಲಿ, ನನ್ನ ಸ್ವಂತ ಭಾವನೆ ಅದು ಮಾಡ್ಬೇಕಂತ ನನಗೆ ಅಷ್ಟೇ ಇಷ್ಟ ಆದ ಡಾಕ್ಟರ್ ಸರ್ ಬಿಡಲೇಬೇಕಂತ ಹೇಳಕತ್ತೆ ನೋಡ್ರಿ.